ಯೋಚನೆ ಮಾಡಿ, ನಮ್ಮ ಒಂದು ದಿನದ ಜೀವನದಲ್ಲಿ ಮೊಬೈಲ್ ಚಾರ್ಜ್ ಮಾಡುವುದರಿಂದ ಹಿಡಿದು ಮನೆಯಲ್ಲಿ ಫ್ಯಾನ್, ಲೈಟ್ ಹಾಕುವವರೆಗೆ ಪ್ರತಿಯೊಂದಕ್ಕೂ ಕರೆಂಟ್ ಬೇಕೇ ಬೇಕು. ಆದ್ರೆ ಈ ವಿದ್ಯುತ್ ಶಕ್ತಿ ನಮಗೆ ಸಿಗೋದು ಹೇಗೆ? ಬನ್ನಿ, ಕೇವಲ 3 ನಿಮಿಷದಲ್ಲಿ ಇದರ ಕಂಪ್ಲೀಟ್ ಕಥೆಯನ್ನು ಸರಳವಾಗಿ ತಿಳಿಯೋಣ. ಒಂದು ಸಣ್ಣ ಪ್ರಶ್ನೆ: ನಿಮ್ಮ ಕೋಣೆಯಲ್ಲಿ ಒಂದು ಲೈಟ್ ಆನ್ ಮಾಡಬೇಕಾದರೆ ಎಷ್ಟು ಜನರ ಶ್ರಮ ಬೇಕಾಗಬಹುದು? ಒಂದು ಸ್ವಿಚ್ ಹಾಕಿದ ತಕ್ಷಣ ಬೆಳಕು ಬರುವುದು ತುಂಬಾ ಸುಲಭ ಅನ್ಸುತ್ತೆ ಅಲ್ವಾ? ಆದರೆ ಇದರ ಹಿಂದೆ ಇರುವ ವಿಜ್ಞಾನ ಮತ್ತು ವ್ಯವಸ್ಥೆ ನಾವು ಅಂದುಕೊಂಡಿದ್ದಕ್ಕಿಂತ ತುಂಬಾ ದೊಡ್ಡದಾಗಿದೆ. ಎಲ್ಲಕ್ಕಿಂತ ಮೊದಲು ನಮಗೆ ಶಕ್ತಿಯ ಮೂಲ ಬೇಕು. ಪ್ರಕೃತಿಯೇ ನಮಗೆ ಇದರ ಮೂಲ. ಕರ್ನಾಟಕದಲ್ಲಿ ನಾವು ಹೆಚ್ಚಾಗಿ ಕಲ್ಲಿದ್ದಲು ಅಥವಾ ಶರಾವತಿ ಮತ್ತು ಶಿವನ ಸಮುದ್ರದಂತಹ ಜಲವಿದ್ಯುತ್ ಯೋಜನೆಗಳ ಮೂಲಕ ನೀರನ್ನು ಬಳಸಿ ವಿದ್ಯುತ್ ತಯಾರಿಸುತ್ತೇವೆ. ವೇಗವಾಗಿ ಬರುವ ನೀರು ಅಥವಾ ಕಲ್ಲಿದ್ದಲಿನಿಂದ ಬರುವ ಉಗಿ ಅಂದರೆ ಸ್ಟೀಮ್ ಜನರೇಟರ್ ಒಳಗೆ ಇರುವ ದೊಡ್ಡ ಟರ್ಬೈನ್ ರೆಕ್ಕೆಗಳನ್ನು ತಿರುಗಿಸುತ್ತದೆ. ಈ ಟರ್ಬೈನ್ ತಿರುಗಿದಾಗ ಅದರ ಒಳಗಿರುವ ಕಾಂತೀಯ ಕ್ಷೇತ್ರ ಅಥವಾ ಮ್ಯಾಗ್ನೆಟ್ಗಳು ತಾಮ್ರದ ಸುರುಳಿಯ ಸುತ್ತ ವೇಗವಾಗಿ ಸುತ್ತುತ್ತವೆ. ಇದನ್ನೇ ಮೆಕ್ಯಾನಿಕಲ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿ ಎಂದು ಕರೆಯಲಾಗುತ್ತದೆ. ವಿದ್ಯುತ್ ತಯಾರಾದ ತಕ್ಷಣ ಅದನ್ನು ಸ್ಟೋರ್ ಮಾಡಿ ಇಡಲು ಸಾಧ್ಯವಿಲ್ಲ. ಅದನ್ನು ತಕ್ಷಣವೇ ಬಳಸಬೇಕಾಗುತ್ತದೆ. ಭಾರತದಲ್ಲಿ ಇಡೀ ದೇಶವನ್ನು ಬೆಸೆಯುವ ನ್ಯಾಷನಲ್ ಗ್ರಿಡ್ ಎಂಬ ವ್ಯವಸ್ಥೆ ಇದೆ. ಇದರಿಂದಾಗಿ ಎಲ್ಲೋ ಒಂದು ಮೂಲೆಯಲ್ಲಿ ತಯಾರಾದ ವಿದ್ಯುತ್ ಇಡೀ ದೇಶದ ಯಾವುದೇ ಮೂಲೆಗೆ ತಲುಪಲು ಸಾಧ್ಯವಾಗುತ್ತದೆ. ಆದರೆ ಈ ವಿದ್ಯುತ್ ನೇರವಾಗಿ ಮನೆಗೆ ಬಂದರೆ ನಿಮ್ಮ ಟಿವಿ, ಫ್ರಿಡ್ಜ್ ಎಲ್ಲವೂ ಸುಟ್ಟು ಹೋಗುತ್ತವೆ. ಏಕೆಂದರೆ ಅದು ಲಕ್ಷಾಂತರ ವೋಲ್ಟ್ಗಳಷ್ಟು ಶಕ್ತಿಶಾಲಿಯಾಗಿರುತ್ತದೆ. ಅದಕ್ಕಾಗಿಯೇ ದಾರಿಯುದ್ದಕ್ಕೂ ಇರುವ ಸಬ್ಸ್ಟೇಷನ್ಗಳು ಮತ್ತು ನಿಮ್ಮ ರಸ್ತೆಯಲ್ಲಿರುವ ಟ್ರಾನ್ಸ್ಫಾರ್ಮರ್ಗಳು ಆ ವೋಲ್ಟೇಜ್ ಅನ್ನು ಕಡಿಮೆ ಮಾಡುತ್ತವೆ. ಅಂತಿಮವಾಗಿ ನಮ್ಮ ಭಾರತೀಯ ಮನೆಗಳಿಗೆ ಬಳಸುವ ಸುರಕ್ಷಿತ 200 ವೋಲ್ಟ್ಗೆ ತಂದು ನಿಲ್ಲಿಸುತ್ತವೆ. ಅಲ್ಲಿಂದ ನಿಮ್ಮ ಮನೆಯ ಮೇನ್ ಬೋರ್ಡ್ ಮೂಲಕ ಈ ಕರೆಂಟ್ ನಿಮ್ಮ ಸ್ವಿಚ್ ಬೋರ್ಡ್ ತಲುಪುತ್ತದೆ. ಹಾಗಾಗಿ ನೀವು ಒಂದು ಸ್ವಿಚ್ ಹಾಕಿದಾಗ ಅದರ ಹಿಂದೆ ಪ್ರಕೃತಿ, ಎಂಜಿನಿಯರ್ಗಳು ಮತ್ತು ಇಡೀ ದೇಶದ ಗ್ರಿಡ್ ವ್ಯವಸ್ಥೆಯ ಶ್ರಮ ಇರುತ್ತದೆ. ಮುಂದಿನ ಬಾರಿ ನೀವು ಮನೆಯಲ್ಲಿ ಲೈಟ್ ಆನ್ ಮಾಡಿದಾಗ ಅದರ ಹಿಂದೆ ಇಷ್ಟೊಂದು ದೊಡ್ಡ ವ್ಯವಸ್ಥೆ ಕೆಲಸ ಮಾಡ್ತಿದೆ ಅನ್ನೋದನ್ನ ಮರಿಬೇಡಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಥರದ ಇಂಟರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.